ಗೋಬಿಗೆ ಹಾಕೋ ಕೆಮಿಕಲ್ ಬ್ಯಾನ್ ಆಗಿದ್ದಕ್ಕೆ ನೋ ಟೇಸ್ಟ್ ಎಂದ ಗ್ರಾಹಕರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬಿಕೋ ಅಂತಿದೆ ಗೋಬಿ ಸ್ಟಾಲ್. ಹಾಕಿದ ಬಂಡವಾಳವೂ ಬರ್ತಿಲ್ಲ ಎಂದು ವ್ಯಾಪಾರಸ್ಥರ ಅಳಲು. ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಭಾರತ್ ಜೋಡೋ ನ್ಯಾಯಯಾತ್ರೆ ಮುಕ್ತಾಯ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಸಾಲು ಸಾಲು ಆರೋಪ. ನಾವು ಯಾವುದೇ ವ್ಯಕ್ತಿ ಅಥವಾ ಪಕ್ಷದ ವಿರುದ್ಧವಾಗಿಲ್ಲ ಎಂದು ಕಿಡಿ. ಬೇಸಿಗೆ ಆರಂಭದಲ್ಲೇ ರಾಜಧಾನಿ ಬೆಂಗಳೂರಲ್ಲಿ ಜಲಕ್ಷಾಮ. ಅಕ್ಷರಶಃ ನೀರಿನ ಹಾಹಾಕಾರದ ಕುರಿತು ಮಾತನಾಡಿದ ಮಹೀಂದ್ರ ಗ್ರೂಪ್, ನೀರನ್ನು ಪೋಲು ಮಾಡಬಾರದೆಂದು ವಿಡಿಯೋ ಹಂಚಿಕೊಂಡ ಆನಂದ್ ಮಹೀಂದ್ರ. ಕೋಲ್ಕತ್ತಾದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತು, 5 ಸಾವು. ಅವಶೇಷದಡಿ ಸಿಲುಕಿರುವ ಹಲವರಿಗಾಗಿ ಶೋಧ ಕಾರ್ಯ. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ದಿಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮಹಿಳಾ ಆರ್ಸಿಬಿ ಭರ್ಜರಿ ಗೆಲುವು. ಈ ಸಲ ಕಪ್ ನಮ್ದು ಎಂದ ಸ್ಮೃತಿ ಮಂದಣ್ಣ. ರಾಜ್ಯಾದ್ಯಂತ ಆರ್ಸಿಬಿ ಫ್ಯಾನ್ಸ್ ಅಬ್ಬರ. ಪುರುಷ ಆರ್ಸಿಬಿಗೆ ಕಿಚ್ಚನ ಕಿವಿ ಮಾತು. ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗೋಬಿ ಮಂಚೂರಿಗೆ ಹಾಕುವ ಕೆಮಿಕಲ್ ಬಣ್ಣವನ್ನ ಬ್ಯಾನ್ ಮಾಡಲಾಗಿದೆ. ಈ ಕೆಮಿಕಲ್ ಬಳಕೆ ಮಾಡಿದ್ರೆ 10,000 ರೂಪಾಯಿ ದಂಡ ವಿಧಿಸುತ್ತೇವೆಂದು ಆರೋಗ್ಯ ಇಲಾಖೆ ಸೂಚನೆ ಸಹ ನೀಡಿದ್ದಾರೆ. ಹೀಗಾಗಿ 1 ವಾರದಿಂದ ಗೋಬಿ ವ್ಯಾಪಾರಸ್ಥರಿಗೆ ಭಾರಿ ಹೊಡೆತ ಕೊಟ್ಟಿದ್ದು, ಗೋಬಿಯನ್ನ ತಿನ್ನುವವರ ಸಂಖ್ಯೆಯು ಕುಸಿದಿದೆ. ಹೌದು, ಗೋಬಿ ತಿನ್ನಲು ಗ್ರಾಹಕರು ಸಹ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಜೆಪಿ ನಗರ, ರಾಜಾಜಿನಗರ, ವಿಜಯನಗರ, ವಿಲ್ಸನ್ ಗಾರ್ಡನ್ ಸೇರಿ ವಿವಿಧೆಡೆ ಗೋಬಿ ವ್ಯಾಪಾರ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಪಾನಿಪುರಿ, ಬೇಲ್ಪುರಿ, ಸೇವ್ ಪುರಿಗಳತ್ತ ಹೆಚ್ಚು ಜನರು ಹೋಗ್ತಾ ಇದ್ದಾರೆ. ಕಲರ್ ಇಲ್ಲದ ಗೋಬಿ ಮಾಡಲೇಬಾರದು, ಬಣ್ಣಗಳನ್ನ ಬಳಸುವಂತಿಲ್ಲ ಎಂದು ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬಟ್ ಬಣ್ಣವಿಲ್ಲದ ಗೋಬಿ ಕಡೆ ಗ್ರಾಹಕರು ನೋ ಟೇಸ್ಟ್ ಅಂತ ಇದ್ದಾರೆ. ಗೋಬಿ ಮಂಚೂರಿ ವ್ಯಾಪಾರಸ್ಥರಿಗೆ ಇದು ಸವಾಲಾಗಿ ಹೋಗಿದೆ. ಒಂದು ಕಡೆ ಹಾಕಿದ ಬಂಡವಾಳ ಬರ್ತಾ ಇಲ್ಲ, ಇನ್ನೊಂದು ಕಡೆ ಕೆಮಿಕಲ್ ಹಾಕಿ ರುಚಿ ರುಚಿಯಾದ ಗೋಬಿ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಗೋಬಿ ವ್ಯಾಪಾರಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸುತ್ತಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇಂದು ಅಂತ್ಯವಾಗಿದೆ. ಮುಂಬೈ ಪಾರ್ಕ್ನಲ್ಲಿ ಜೋಡೋ ನ್ಯಾಯ ಯಾತ್ರೆ ಸಮಾರೋಪ ಸಮಾರಂಭ ನಡೆದಿದೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಆರ್ಜೆಡಿಯ ತೇಜಸ್ವಿ ಯಾದವ್, ಎನ್ಸಿಪಿ ನಾಯಕ ಶರದ್ ಪವಾರ್, ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ, ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೈ ನಾಯಕ ರಾಹುಲ್ ಗಾಂಧಿ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಪ್ರತಿಯೊಂದು ಸಂಸ್ಥೆಯ ಮೇಲೂ ತನಿಖೆ ಆಗಲೇಬೇಕು. ಸಂಪೂರ್ಣ ಸಂವಹನ ಕಾರ್ಯವಿಧಾನವನ್ನ ಹೈಜಾಕ್ ಮಾಡಿರುವುದರಿಂದ ತಮ್ಮ ಪಕ್ಷವು ಈ ಯಾತ್ರೆಯನ್ನ ಮಾಡಲು ಉದ್ದೇಶಿಸಿತು ಎಂದು ಕೇಂದ್ರದ ವಿರುದ್ಧ ಗರಂ ಆದ್ರು. ಇನ್ನು ನಾವು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿದ್ದೇವೆ ಎಂದು ಜನರು ಭಾವಿಸಿದ್ದಾರೆ. ಆದ್ರೆ ನಾವು ಯಾವುದೇ ವ್ಯಕ್ತಿ ಆಗಲಿ ಅಥವಾ ಯಾವುದೇ ಪಕ್ಷದ ವಿರುದ್ಧವಾಗಲಿ ಇಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕ ರಾಹುಲ್ ಕಿಡಿಕಾರಿದ್ರು. ಬೇಸಿಗೆಯ ಬೇಗೆ ರಾಜ್ಯದಲ್ಲಿ ತೀವ್ರ ಮಟ್ಟದಲ್ಲಿ ಇದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಎದುರಾಗಿದೆ. ಹನಿ ಹನಿ ನೀರು ಎಷ್ಟು ಮುಖ್ಯ ಎಂದು ಮನಸ್ಸಿಗೆ ನಾಟಿಸುವ ಕ್ಲಿಷ್ಟಕರ ಸಂದರ್ಭದಲ್ಲಿ ಬೆಂಗಳೂರಿಗರು ಇದ್ದಾರೆ. ಹೀಗಿರುವಾಗ ನೀರನ್ನ ಮಿತವಾಗಿ ಬಳಸುವುದು ಹೇಗೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಸಲಹೆಗಳು ಹರಿದಾಡ್ತಾ ಇವೆ. ಅದರ ಜೊತೆಗೆ ಉದ್ಯಮಿ ಆನಂದ್ ಮಹೀಂದ್ರ ಅವರು ಕೂಡ ಎಸಿ ತ್ಯಾಜ್ಯ ನೀರನ್ನ ಹೇಗೆ ಬಳಸಿಕೊಳ್ಳಬಹುದು ಎನ್ನುವ ಒಂದು ವಿಡಿಯೋವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ವಿಡಿಯೋ ಎಸಿಯಿಂದ ಹೊರಬರುವ ನೀರನ್ನ ಸಂಗ್ರಹಿಸಿ ಮನೆಯನ್ನ ಕ್ಲೀನ್ ಮಾಡಲು, ಗಿಡಗಳಿಗೆ ಹಾಕಲು, ಟಾಯ್ಲೆಟ್ ಫ್ಲಶ್ ಮಾಡಲು, ಕಾರ್ ತೊಳೆಯಲು ಬಳಸಬಹುದು. ಆ ಎಸಿ ನೀರನ್ನ ಹೇಗೆ ಸಂಗ್ರಹಿಸಿಟ್ಟುಕೊಳ್ಳಬಹುದು ಎಂದು ಈ ವಿಡಿಯೋ ತಿಳಿಸುತ್ತದೆ. ಕೋಲ್ಕತ್ತಾದ ಮೇಟಿಯಾ ಬ್ರಿಡ್ಜ್ನಲ್ಲಿ ನಿರ್ಮಾಣ ಹಂತದ 5 ಅಂತಸ್ತಿನ ಕಟ್ಟಡ ಕುಸಿದಿದ್ದು, ದುರ್ಘಟನೆಯಲ್ಲಿ 2 ಸಾವನ್ನಪ್ಪಿದ್ದು 15 ಜನ ಗಂಭೀರವಾಗಿ ಗಾಯವಾಗಿದ್ದಾರೆ. ಗಾರ್ಡನ್ ರಿಚ್ ಪ್ರದೇಶದ ಹಜಾರಿ ಮೊಲ್ಲಾ ಬಗಾನ್ನಲ್ಲಿ ಮಧ್ಯರಾತ್ರಿ ಸುಮಾರಿಗೆ 5 ಅಂತಸ್ತಿನ ಕಟ್ಟಡ ಕುಸಿದಿದ್ದು, ಅವಶೇಷಗಳಡಿ ಸಿಲುಕಿರುವ ಬದುಕುಳಿದವರ ಪತ್ತೆಗೆ ಶೋಧ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಲಾಗಿದೆ.
ಕೋಲ್ಕತಾ ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಸ್ಥಳಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯನ್ನ ಪರಿಶೀಲನೆ ಮಾಡಿದ್ರು. ಇನ್ನು ಪಶ್ಚಿಮ ಬಂಗಾಳ ರಾಜ್ಯ ವಿಪತ್ತು ನಿರ್ವಹಣಾ ತಂಡವನ್ನ ಒಳಗೊಂಡಂತೆ ನಾನು ಮುಖ್ಯ ಕಾರ್ಯದರ್ಶಿ ಪಶ್ಚಿಮ ಬಂಗಾಳ ಗೃಹ ಇಲಾಖೆ ಮತ್ತು ಕೋಲ್ಕತ್ತಾದ ಆಯುಕ್ತರ ಜೊತೆಗೆ ಮಾತನಾಡುತ್ತೇನೆ ಎಂದು ವಿನೀತ್ ಹೇಳಿದ್ರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಈ ಬಾರಿ ಕಪ್ ಗೆಲ್ಲುವುದರ ಮೂಲಕ ಕನ್ನಡಿಗರ ಘೋಷ ವಾಕ್ಯವಾದ ಈ ಸಲ ಕಪ್ ನಮ್ದೇ ಎಂಬ ಮಾತನ್ನ ಉಳಿಸಿಕೊಂಡಿದೆ. ಈ ಬಾರಿ ದಿಲ್ಲಿ ಕ್ಯಾಪಿಟಲ್ಸ್ ನ ನಮ್ಮ ಮಹಿಳಾ ಆರ್ಸಿಬಿ ತಂಡ ಮಣಿಸಿದೆ. ಇದೇ ಮೊದಲ ಬಾರಿಗೆ ಆರ್ಸಿಬಿ ತಂಡ ಕಪ್ ಕೈಗೆತ್ತಿಕೊಂಡಿದ್ದು, ಈ ಬಗ್ಗೆ ಕಿಚ್ಚ ಸುದೀಪ್ ಕೂಡ ಮಾತನಾಡಿದ್ದಾರೆ. ಸಿಸಿಎಲ್ ಫೈನಲ್ ಪಂದ್ಯ ಮುಗಿದ ಬಳಿಕ ಅವರು ವೇದಿಕೆ ಏರಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಆರ್ಸಿಬಿ ಮೆನ್ಸ್ ಟೀಮ್ಗೆ ಮುಂದಿರುವ ಚಾಲೆಂಜ್ ಏನು ಎಂಬುದನ್ನ ಹೇಳಿದ್ರು. ಈ ಸಲ ಕಪ್ ನಮ್ದೇ ಎಂದು ಇಷ್ಟು ದಿನ ಬರೀ ಬಾಯಿ ಮಾತಿನಲ್ಲಿ ಹೇಳಲಾಗ್ತಾ ಇತ್ತು. ಆದ್ರೆ ಕಪ್ ನಮ್ಮದಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಕಪ್ ಗೆದ್ದಿದೆ. ಇದೇ ಮೊದಲ ಬಾರಿಗೆ ಆರ್ಸಿಬಿ ತಂಡ ಕಪ್ ಕೈಗೆತ್ತಿಕೊಂಡಿದೆ. ಇನ್ನು ಈ ಬಾರಿ ಮೆನ್ಸ್ ಟೀಮ್ ಕಪ್ ಗೆಲ್ಲಲೇಬೇಕು ಎಂದು ಕಿಚ್ಚ ಸುದೀಪ್ ಹೇಳಿದ್ರು. ಇದಾಗಿತ್ತು ಈವರೆಗಿನ ಸುದ್ದಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.